ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನೊಂದು ಚಿರತೆ ಬಗ್ಗೆ ಒಂದು ಸುದ್ದಿ ಮಾಡಿದ್ದೆ. ಅದ್ರ ಬಗ್ಗೆ ಯಾರೋ ಒಬ್ಬ ಪುಣ್ಯಾತ್ಮ ತುಂಬ ಕೆಟ್ಟದಾಗಿ ಕೇವಲವಾಗಿ ಒಂದು ಮೆಸೇಜ್ ಹಾಕಿದ್ದ. ಅದು ಜಾಗ ಯಾವುದೊಂದು ಗೊತ್ತಾಗ್ತಾಯಿಲ್ಲ ಅಂತ. ಆ ಒಬ್ಬ ಮುಟ್ಟಾಳನ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ಈ ಚಿರತೆ ಮಳವಳ್ಳಿ ಭಾಗಕ್ಕೆ ಹತ್ತಿರಕ್ಕೆ ಯಾಕೆ ಬಂದಿದೆ, ಮತ್ತು ಚಿರತೆಗಳು ಯಾಕೆ ಕಾಡುಗಳನ್ನ ತೊರೆದು ಪಟ್ಟಣಗಳ ಒಂದು ಪ್ರದೇಶಕ್ಕೆ ಲಗ್ಗೆ ಹಾಕ್ತಿವೆ, ಮತ್ತು ಇದೆಲ್ಲವನ್ನು ನಿಮಗೆ ಬಿಡಿಸಿ ಹೇಳ್ಕೊಡ್ತೀನಿ ನೋಡಿ. ನಾನು ನಿಮಗೆ ಮಳವಳ್ಳಿಯ ಒಂದು ಸ್ತ್ರೀ ಶಕ್ತಿ ಭವನದ ಹತ್ರ ಇದ್ದೀನಿ ನೋಡಿ. ಇಲ್ಲಿಂದ ಒಂದು ನೋಡಿ, ಇದು ಮೈಸೂರು ರೋಡು. ಎಡಕ್ಕೆ ಹೋದರೆ ಮೈಸೂರಿಗೆ ಹೋಗುತ್ತೆ, ಬಲಕ್ಕೆ ಹೋದರೆ ಮಳವಳ್ಳಿ ಟೌನ್ಗೆ ಹೋಗುತ್ತೆ ನೋಡಿ. ಇಲ್ಲೊಂದು ರೋಡ್ ಬಂದಿದೆ ನೋಡಿ, ಈ ರೋಡ್ ನೋಡ್ಕೊಳ್ಳಿ. ಈ ರೋಡಲ್ಲಿ ಸೀದಾ ಹೋದರೆ ನಾನು ಆ ಚಿರತೆ ಇರುವಂಥ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಇದೇ ರೋಡಲ್ಲಿ ಒಂದಷ್ಟು ದೂರ ಟ್ರಾವೆಲ್ ಮಾಡ್ತೀವಿ ಬೈಕಲ್ಲಿ. ಬನ್ನಿ ಸ್ನೇಹಿತರೆ, ಹೋಗೋಣ. ನೋಡಿ, ಈ ಭಾಗದಲ್ಲಿ ಸಾಕಷ್ಟು ತೋಟಗಳು, ಹೊಲಗಳಿವೆ. ಈ ಭಾಗದಲ್ಲಿ ಮಳವಳ್ಳಿ ಪಟ್ಟಣದ ನಮ್ಮ ಒಕ್ಕಲಿಗ ಸಮುದಾಯದವರ ಸಾಕಷ್ಟು ಜಮೀನುಗಳಿವೆ ಸ್ನೇಹಿತರೆ. ಈ ಭಾಗದಲ್ಲೇ ಬಂದು ಒಂದು ಚಿರತೆ ಒಂದು ಟೆರಿಟರಿನ ಗುರುತು ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಿದೆ ಸ್ನೇಹಿತರೆ. ನಾನು ಹಿಂದಿನ ಸುದ್ದಿಯಲ್ಲಿ ಒಂದು ಚಿರತೆ ಬೇಟೆ ಆಡಿ ಒಂದು ಪ್ರದೇಶ ತೋರಿಸೋದಿಲ್ಲ, ಒಂದು ಪ್ಲೇಸ್ ತೋರಿಸ್ತೆ, ಒಂದು ಮರಗಳ ಗುಂಪು ತೋರಿಸ್ತೆ ನೋಡಿ. ಅದು ಇಲ್ಲಿ ಕಾಣುತ್ತೆ ನೋಡಿ. ಇದು ಮಳವಳ್ಳಿಯ ಒಂದು ದಕ್ಷಿಣ ದಿಕ್ಕಲ್ಲಿ ಈ ಒಂದು ತೋಟಗಳು ಬರ್ತವೆ. ಮಳವಳ್ಳಿಯ ದಕ್ಷಿಣ ದಿಕ್ಕಲ್ಲಿ ನೋಡಿ ಈ ಪ್ಲೇಸ್ ಇದೆಯಲ್ಲ, ಇದು ಮಳವಳ್ಳಿ ಪಟ್ಟಣದಲ್ಲಿ ಸಾಕಷ್ಟು ಜನಗಳಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ. ಈ ಪ್ಲೇಸಲ್ಲಿ ನಿಮಗೆ ಸಾಕಷ್ಟು ಕೆಲ ಪ್ರಾಣಿಗಳು ನಿಮಗೆ ಆಗಾಗ ಸಿಗ್ತವೆ. ಇಲ್ಲಿ ತೋಟಗಳಲ್ಲಿ ಇರುವಂಥ ರೈತರುಗಳಿಗೆ, ಮಾಲೀಕರುಗಳಿಗೆ ಗೊತ್ತು, ಮತ್ತು ಇಲ್ಲಿ ವಾಕ್ ಮಾಡುವಂಥವ್ರು ಗೊತ್ತು. ನಾನು ರೆಗ್ಯುಲರ್ ಆಗಿ ಇದು ವಾಕ್ ಮಾಡುವಂಥ ಜಾಗ ನೋಡಿ. ಮಳವಳ್ಳಿ ಪಟ್ಟಣದಲ್ಲಿ ಸಮೀಪದಲ್ಲೇ ಇಂಥ ಒಂದು ಪ್ಲೇಸ್ ಇದೆಯಲ್ಲ, ಈ ಜಾಗದಲ್ಲಿ ಸಾಕಷ್ಟು ನವಿಲುಗಳು, ಮುಳ್ಳು ಹಂದಿ, ನರಿಗಳು, ಮತ್ತು ಮೊಲಗಳು, ಮತ್ತು ಕಾಡು ಕೋಳಿಗಳು ಅತಿ ಹೆಚ್ಚು ಈ ಭಾಗದಲ್ಲಿ ವಾಸ ಮಾಡುತ್ತೆ. ಆ ಚಿರತೆ ಈ ಭಾಗಕ್ಕೆ ಬಂದು ವಾಸ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಇಲ್ಲಿಗೆ ಮಳವಳ್ಳಿ ಪಟ್ಟಣದಿಂದ ಸಾಕಷ್ಟು ನಾಯಿಗಳು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮೊಲಗಳನ್ನ ಬೇಟೆಯಾಡೋಕ್ಕೋಸ್ಕರ ಬರ್ತವೆ. ಆ ಒಂದು ನಾಯಿಗಳನ್ನ ಬೇಟೆಯಾಡೋಕ್ಕೋಸ್ಕರನೇ ಒಂದು ಚಿರತೆ ಬಂದು ಈ ಭಾಗದಲ್ಲಿ ತನ್ನ ಒಂದು ಗಡಿನ ಗುರುತಿಸ್ಕೊಂಡು ಇಲ್ಲಿ ವಾಸ ಮಾಡಲಿಕ್ಕೆ ಆರಂಭಿಸಿದೆ ಸ್ನೇಹಿತರೆ. ನಿಜಕ್ಕೂ ಇದು ಈ ಭಾಗದಲ್ಲಿ ಇರುವಂಥ ಹೊಲ ಮತ್ತು ತೋಟದ ಮಾಲೀಕರುಗಳು ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಚಿರತೆ ಒಂದು ಮೆನು ಕಾರ್ಡಲ್ಲಿ, ಅಂದರೆ ಅದರ ಆಹಾರಗಳ ಪಟ್ಟಿಯಲ್ಲಿ ಮನುಷ್ಯ ಇಲ್ಲ. ಮನುಷ್ಯ ಯಾವುದೇ ಕಾರಣಕ್ಕೂ ಚಿರತೆಗೆ ಆಹಾರ ಅಲ್ಲ ಸ್ನೇಹಿತರೆ. ಆದರೆ ಕೆಲವೊಂದು ಅಪರೂಪವಾದಂಥ ಸಂದರ್ಭಗಳಲ್ಲಿ ಚಿರತೆ ಏನು ಮಾಡುತ್ತೆ, ವಯಸ್ಸಾದಂಥ ಸಮಯದಲ್ಲಿ, ಅಥವಾ ಅದಕ್ಕೆ ಕಣ್ಣಿನ ದೃಷ್ಟಿ ಮಂದ ಆದಂಥ ಸಮಯದಲ್ಲಿ, ಅದಕ್ಕೆ ಕಾಲಿನರ ಏಟಾಗಿರುವಂಥ ಸಮಯದಲ್ಲಿ ಮಾತ್ರ ಅದು ವಿಧಿ ಇಲ್ಲದೇ ಮನುಷ್ಯನ ಮೇಲೆ ದಾಳಿ ಮಾಡುತ್ತೆ. ಅದರಲ್ಲೂ ಪುಟ್ಟ ಮಕ್ಕಳಿದ್ರೆ ಅದರ ದಾಳಿ ಜಾಸ್ತಿ, ಅದು ತೀವ್ರ ಸ್ವರೂಪದಲ್ಲಿ ದಾಳಿ ಮಾಡಿ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡುತ್ತೆ. ಏನಕ್ಕೆಂದರೆ ಚಿಕ್ಕ ಮಕ್ಕಳು ಅದಕ್ಕೆ ಈಸಿ ಮೀಲ್, ಸುಲಭವಾದಂಥ ಆಹಾರ ಅದು. ಯಾಕೆಂದರೆ ಒಬ್ಬ ದೊಡ್ಡ ವ್ಯಕ್ತಿನ ಕೊಂದು ಅದು ಎತ್ಕೊಂಡು ಹೋಗೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಅದು ಪುಟ್ಟ ಮಕ್ಕಳು, ಈ ಭಾಗದಲ್ಲಿ ಯಾರೇ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋರು ದಯಮಾಡಿ ಈ ಭಾಗಕ್ಕೆ ಕರ್ಕೊಂಬರಬೇಡಿ. ಬನ್ನಿ ಸ್ನೇಹಿತರೆ, ನಾನು ಒಂದು ಚಿರತೆನ ಸೈಟ್ ಮಾಡಿದೆ. ಮತ್ತು ನಾನಿರುವಂಥ ಜಾಗದ ವಿಶೇಷತೆ ಕೇಳಿ ನೋಡಿ. ಈ ಭಾಗಕ್ಕೆ ಮಳವಳ್ಳಿಯಿಂದ ರಾವಣಿಗೆ ಹೋಗುವಂಥ ರಸ್ತೆ ಬರುತ್ತೆ. ಅದು ಸ್ವಲ್ಪ ಡಿಸ್ಟೆನ್ಸ್ ಇದೆ ನೋಡಿ. ಈ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಮಳವಳ್ಳಿಯಿಂದ ವಿದ್ಯಾವಿಕಾಸ್ ಸ್ಕೂಲ್ ಮಾರ್ಗದಲ್ಲಿ ರಾಗಿ ಬೆಳವಣಿಗೆ ಹೋಗುವಂಥ ಒಂದು ರಸ್ತೆ ಬರುತ್ತೆ.
ಈ ಒಂದು ಮಧ್ಯದಲ್ಲಿ ಈ ಪ್ಲೇಸಲ್ಲಿ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಒಂದು ಬೆಳಗಿನ ಜಾವ ಒಂದು 5:50ರಿಂದ 6 ಗಂಟೆ ಸಮಯದಲ್ಲಿ ಒಂದು ಚಿರತೆನ ನಾನು ನೋಡಿದೆ. ಆದರೆ ಆ ದಿನ ಆ ಕ್ಷಣದಲ್ಲಿ ನನಗೆ ಅದು ಚಿರತೆ ಅಂತ ಗೊತ್ತಾಗಲಿಲ್ಲ ಸ್ನೇಹಿತರೆ. ಬನ್ನಿ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಮತ್ತಷ್ಟು ಒಂದು ಕುತೂಹಲಕಾರಿ ವಿಚಾರನ ನಿಮಗೆ ಅದೇ ಜಾಗದಿಂದ ತಿಳಿಸ್ಕೊಡ್ತೀನಿ. ನಾನು ಚಿರತೆಯನ್ನು ಸೈಟ್ ಮಾಡಿದಂಥ ಜಾಗ ಅಂದರೆ ಎಲ್ಲಿ ನೋಡೋದನ್ನಲ್ಲ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಆದರೆ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ಪುಟ್ಟ ಕಟ್ಟಡ ಕಾಣ್ತಿದೆಯಲ್ಲ, ಇದು ಶನಿ ಮಹಾತ್ಮನ ದೇವಸ್ಥಾನ ಸ್ನೇಹಿತರೆ. ಮಳವಳ್ಳಿಯಿಂದ ರಾಗಿಬೊಮ್ಮಳ್ಳಿಗೆ ಬರುವಂಥ ರಸ್ತೆ ನೋಡಿ. ಈ ಭಾಗದಲ್ಲಿ ಈ ಕಡೆ ಹೋಗ್ತಾ ಇದೆಯಲ್ಲ, ಒಂದು ಬೈಕ್ ಹೋಗ್ತಾ ಇದೆಯಲ್ಲ, ಅದು ರಾಗಿಬೊಮ್ಮಳ್ಳಿ ಕಡೆ ಹೋಗ್ತಾ ಇದೆ ಸ್ನೇಹಿತರೆ. ನೋಡಿ, ಎಡಕ್ಕೆ ಒಂದು ಮಣ್ಣು ರಸ್ತೆ ಕಾಣ್ತಾ ಇದೆಯಲ್ಲ, ಇದು ಒಂದು ಕಾಲುವೆ ರಸ್ತೆ ಸ್ನೇಹಿತರೆ. ನೋಡಿ, ಈ ಬಲಕ್ಕೆ ಹೋದರೆ ಹುಚ್ಚುದೊಡ್ಡಿ ಕಡೆಗೆ ಹೋಗುತ್ತೆ. ಈ ಒಂದು ಚಾನಲ್ ಇದೆ ನೋಡಿ, ನೀರಿಂದು. ಇದೇ ಚಾನಲಲ್ಲಿ ಸ್ವಲ್ಪ ಮುಂದೆ ಹೋದರೆ ನಾನು ಚಿರತೆ ನೋಡೋದಂಥ ಒಂದು ಸ್ಥಳನ ನಿಮಗೆ ತೋರಿಸ್ತೀನಿ. ಅಲ್ಲೊಂದಷ್ಟು ವಿಚಾರಗಳು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ, ನಾನು ಬೊಮ್ಮನಹಳ್ಳಿಯ ಒಂದು ರಸ್ತೆ ಕಡೆಯಿಂದ ಬಂದೆ ನೋಡಿ. ಅಲ್ಲಿ ಶನಿ ಮಹಾತ್ಮನ ದೇವಸ್ಥಾನದ ಕಡೆಯಿಂದ ಬಂದೆ ನೋಡಿ. ಈ ರಸ್ತೆ ಇದೆಯಲ್ಲ, ಹಿಂಗೆ ಬಂದೆ ನಾನು. ಅವತ್ತು ವಾಕ್ ಮಾಡ್ಕೊಂಡು ಬಂದಾಗ ನೋಡಿ, ಈ ಭಾಗದಲ್ಲಿ ನನಗೆ ಒಂದು ಬೈಕ್ ಕಾಣ್ತಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಈ ಭಾಗದಲ್ಲಿ ನಾನು ಒಂದು ಚಿರತೆನ ನೋಡಿದ್ದು. ಆದರೆ ಆ ಕ್ಷಣಕ್ಕೆ ಆ ದಿನ ನನಗೆ ಅದು ಚಿರತೆ ಅಂತ ನನಗೆ ಭಾಸ ಆಗಲಿಲ್ಲ. ಯಾಕೆಂದರೆ ಅದು ಕ್ಷಣ ಮಾತ್ರದಲ್ಲಿ ಥಟ್ ಅಂತ ಕಣ್ಮರೆ ಆಗ್ಬಿಡ್ತು. ನಾನು ಬಹುಶಃ ಅದು ಯಾವುದೋ ನಾಯಿ ಇರ್ಬೋದೇನೋ ಅಂತ ಒಂದು ಅಂದ್ಕೊಂಡೆ. ಬಟ್ ಆದರೆ ಸಾಕಷ್ಟು ಹುಡುಕಾಡಿದೆ ನಾನು ಆ ಭಾಗದಲ್ಲಿ, ಅದೇನಿರ್ಬೋದು, ಆ ಪ್ರಾಣಿ ಏನು ನಾನು ನೋಡಿದ್ದು ಅಂತ. ಬಟ್ ಆದರೆ ಅದು ಸಾಕಷ್ಟು ವೇಗವಾಗಿ ಅದು ಯಾವ ಕಡೆ ಕಣ್ಮರೆ ಆಯಿತು ಅಂತ ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ. ಬನ್ನಿ, ನಿಮಗೆ ಚಿರತೆ ಬಗ್ಗೆ ಒಂದಷ್ಟು ಕುತೂಹಲಕರವಾದಂಥ ವಿಚಾರಗಳನ್ನ ನಿಮಗೆ ಫೈನಲ್ ಆಗಿ ತಿಳಿಸ್ತೀನಿ. ಯಾಕೆಂದರೆ ಚಿರತೆಗಳ ಬಗ್ಗೆ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು. ಮತ್ತು ನಮ್ಮ ಹಾಲಿ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವ್ರ ಮೇಲೂ ಕೂಡ ಒಂದು ಒತ್ತಡ ತಂದು ಈ ನಮ್ಮ ತಾಲೂಕಲ್ಲಿ ಚಿರತೆಗಳ ಒಂದು ಹಾವಳಿ ಹೆಚ್ಚಾಗಿದೆಯಲ್ಲ, ಅದಕ್ಕೊಂದು ಸಾಕಷ್ಟು ಅರಣ್ಯ ಇಲಾಖೆ ಕಡೆಯಿಂದ ಒಂದು ಬೋನ್ಗಳು ಇಡುವ ಮೂಲಕ ಅದನ್ನು ಬಂಧಿಸಿ ಅದನ್ನು ಮತ್ತೆ ಕಾಡಿಗೆ ಬಿಡುವಂಥ ಒಂದು ಪ್ರಕ್ರಿಯೆನ ಆರಂಭಿಸ್ಬೇಕು ನಾವು. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕು ಸ್ನೇಹಿತರೆ. ನೋಡಿ, ನಿಮಗೆ ಇಲ್ಲಿ ಕಣ್ಣು ಕಾಣ್ತಿರುವಂಥ ದೃಶ್ಯಗಳು ನೋಡಿ. ನೀಲಗಿರಿ ಮರಗಳಿದೆ, ಬೀಟೆ ಮರಗಳಿವೆ, ಅಂದರೆ ಟೀಕುಡ್ ನೋಡಿ, ಈ ಥರ ಈ ಮರಗಳಿವೆ ನೋಡಿ. ಈ ನೀಲಗಿರಿ ಮರಗಳು ಸುತ್ತಮುತ್ತ ನೀವು ಹತ್ತ ಕಡೆ ಕಣ್ಣಾಯಿಸಿದ್ರು ಈ ಥರ ಮರಗಳಿವೆ. ಇದು ಒಂದು ಊರಿನ ಕಥೆಯಲ್ಲ, ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲೇ, ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ನೀಲಗಿರಿ ಮರಗಳು, ಸರ್ವೆ ಮರಗಳು ಇವೆಲ್ಲನೂ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ, ಮನುಷ್ಯನಿಗೆ ಎಷ್ಟು ಬದುಕು ಹಕ್ಕಿದೆಯೋ ಹಾಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರತಿಯೊಂದು ಜೀವಿಗೂ ಬದುಕುವಂಥ ಹಕ್ಕಿದೆ ನೋಡಿ. ಚಿರತೆಗಳು ಕಾಡು ಬಿಟ್ಟು ನಾಡಿಗೆ ಬರೋಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಅರಣ್ಯ ಭೂಮಿ ನಾಶ ಆಗ್ತಾ ಇದೆ. ನಾಶ ಪ್ರತಿದಿನ ಆಗ್ತಾನೇ ಇದೆ. ಮತ್ತು ಸರ್ಕಾರಿ ಗೋಮಾಳಗಳನ್ನ ಸಾಕಷ್ಟು ಜನ ಬಲಾಢ್ಯರು, ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡು ಅಲ್ಲಿ ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ನೋಡಿ. ಚಿರತೆ ಇದೆಯಲ್ಲ, ಅದು ಒಂದು ಸಂಕೋಚ ಸ್ವಭಾವದ ಪ್ರಾಣಿ. ಅದು ಮನುಷ್ಯನಿಗೆ ಕಾಣಿಸ್ಕೊಳ್ಳೋಕ್ಕೆ ಇಷ್ಟನೇ ಪಡಲ್ಲ ಅಂಥ ಒಂದು ಪ್ರಾಣಿ. ಈಗ ಮಳವಳ್ಳಿ ತಾಲೂಕಲ್ಲಿ ನನಗಿರೋ ಆ ಮಾಹಿತಿ ಪ್ರಕಾರ ಸುಮಾರು 20ರಿಂದ 25 ಚಿರತೆಗಳು ಮಳವಳ್ಳಿ ತಾಲೂಕಲ್ಲಿ ಮನುಷ್ಯನ ವಾಸಸ್ಥಳಕ್ಕೆ ಹತ್ತಿರವಾಗಿ ಬಂದು ತಮ್ಮ ಆವಾಸ ಸ್ಥಾನಗಳನ್ನ ಗುರುತು ಮಾಡಿಕೊಂಡು ವಾಸ ಮಾಡ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಚಿರತೆಗಳಿಗೆ ಕಾಡಲ್ಲಿ ಯಾವುದೇ ಆಹಾರ ಸಿಗ್ತಿಲ್ಲ. ಈ ನೀಲಗಿರಿ ಮರಗಳು, ಈ ಸರ್ವೆ ಮರಗಳು ಮತ್ತು ಈ ಕಮರ್ಷಿಯಲ್ ಆಗಿರುವಂಥ ಬೆಳೆಗಳು ಬೆಳೆಯೋದ್ರಿಂದ ಏನಾಗುತ್ತೆ, ಚಿರತೆಗೆ ಆಹಾರವಾದಂಥ ಒಂದು ಮೊಲ ಇರ್ಬೋದು, ಅಥವಾ ಒಂದು ಕೋತಿ ಇರ್ಬೋದು, ಅಥವಾ ಜಿಂಕೆ ಇರ್ಬೋದು, ಇವ್ಯಾವು ಕೂಡ ಅದಕ್ಕೆ ಆಹಾರವಾಗಿ ಸಿಗ್ತಾ ಇಲ್ಲ. ಏನಕ್ಕೆ ಅಂದರೆ, ಈಗ ನೋಡಿ, ಮನುಷ್ಯ ಯಾವುದೇ ಒಂದು ಪ್ರದೇಶದಲ್ಲಿ ಬಂದು ವಾಸ ಮಾಡಬೇಕು ಅಂತಂದರೆ ಅದನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಮನುಷ್ಯನ ನಾಗರಿಕತೆ ಏನು, ಮನುಷ್ಯನ ಒಂದು ಹಿಂದೆ ನಾಗರಿಕತೆ ಹುಟ್ಟಿದ ಕಾಲದಿಂದಲೂ ಕೂಡ ಮನುಷ್ಯ ನೀರಿರುವ ಜಾಗದಲ್ಲೇ ತನ್ನ ಒಂದು ನಾಗರಿಕತೆಯನ್ನು ಬೆಳೆಸ್ಕೊಂಡು ಬಂದಿರೋದು, ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಅಂತ ಗುರುತಿಸ್ಕೊಂಡಿರೋದು. ಅದೇ ರೀತಿ ಯಾವುದೇ ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಅದರ ಆಹಾರ ಎಲ್ಲಿರುತ್ತೋ ಅದು ಅಲ್ಲಿ ಮಾತ್ರ ಅದು ಬದುಕಲಿಕ್ಕೆ ಸಾಧ್ಯ. ಈಗ ಚಿರತೆಗಳಿಗೆ ಕಾಡಲ್ಲಿ ಆಹಾರ ಸಿಗ್ತಿಲ್ಲ.
ಆ ಕಾರಣಕ್ಕೋಸ್ಕರ ಪಟ್ಟಣ ಪ್ರದೇಶಗಳಿಗೆ ವಲಸೆ ಬರ್ತಿದೆ. ಆ ವಲಸೆ ಬಂದು, ಆದರೆ ಈಗ ಒಂದು ಚಿರತೆಯಲ್ಲಿ ಒಂದು ಡ್ರಾಮ್ಯಾಟಿಕ್ ಚೇಂಜ್ ಏನಾಗಿದೆ ಅಂತಂದರೆ, ಚಿರತೆಗಳು ಸಾಕಷ್ಟು ಬುದ್ಧಿವಂತ ಪ್ರಾಣಿ, ಮತ್ತು ಭೂಮಿ ಮೇಲಿರುವಂಥ ಸಿಂಹ, ಹುಲಿ, ಚಿರತೆ ಅಥವಾ ಇತ್ಯಾದಿ ಯಾವುದೇ ಪ್ರಾಣಿಗಳಲ್ಲಿ ಇದರ ಒಂದು ಸರ್ವೈವಲ್ ಟ್ಯಾಕ್ಟಿಕ್ಸ್ ಇರ್ಬೋದು, ಸರ್ವೈವಲ್ ಸ್ಕಿಲ್ ಇರ್ಬೋದು, ಅದರದ್ದು ಮೇಲ್ಮಟ್ಟದಲ್ಲೇ ಸುಮಾರು ಇದು ಬೇಟೆ ಆಡುವಂಥದ್ದು ಸಕ್ಸಸ್ ರೇಟ್ ಇದೆಯಲ್ಲ 80% ಸಕ್ಸಸ್ ರೇಟ್ ಇದೆ. ಈಗ ಹುಲಿ ಸಿಂಹಗಳಿದೆಯಲ್ಲ, ಅದು ಬೇಟೆ ಆಡೋದು ಸ್ವಲ್ಪ ಗ್ಯಾಪ್ ತಗೊಳುತ್ತೆ, ಅಂದರೆ ಒಂದು ವಾರದಲ್ಲಿ ಅದು ಒಂದು ಬೇಟೆ ಆಡೋದೇ ಹೆಚ್ಚು. ಆದರೆ ಈ ಚಿರತೆ ಇದೆಯಲ್ಲ, ವಾರದಲ್ಲಿ 2 ರಿಂದ 3 ಬೇಟೆ ಆಡುತ್ತೆ, ಅದು ಸಕ್ಸಸ್ ರೇಟ್ ಜಾಸ್ತಿ ಇದೆ. ಅದಕ್ಕೆ ಅದು ಸರ್ವೈವ್ ಆಗಿ ಸಾಕಷ್ಟು ಅದರ ಸಂಖ್ಯೆನ ಹೆಚ್ಚಿಸ್ಕೊಂಡು ಮಳವಳ್ಳಿ ತಾಲೂಕಲ್ಲಿ ಜನಗಳಿಗೆ ಒಂದು ತಲೆಬಿಸಿ ಮಾಡಿದೆ ಸ್ನೇಹಿತರೆ. ಇದೇ ಒಂದು ಕಾರಣಕ್ಕೋಸ್ಕರ ಚಿರತೆಗಳು ಪಟ್ಟಣಕ್ಕೆ ಬಂದು ದಾಳಿ ಇಡ್ತಿರ್ತದೆ. ಆದರೆ ನೀವು ಗಮನಿಸಿಲ್ಲ, ಮಳವಳ್ಳಿ ಸುತ್ತಮುತ್ತ ನಾಯಿಗಳು, ಅದರಲ್ಲೂ ಬೀದಿ ನಾಯಿಗಳು ಕಣ್ಮರೆಯಾಗಿವೆ. ಇದ್ರ ಬಗ್ಗೆ ಯಾರಿಗೂ ಅಷ್ಟಾಗಿ ಗಮನಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ಆ ಕೆಲವೊಂದು ಆ ನಾಯಿಗಳು ವಾಸ ಮಾಡ್ತಿದ್ದಂಥ ಬೀದಿಗಳಲ್ಲಿರೋರಿಗೆ ಮಾತ್ರ ಕೆಲವ್ರಿಗೆ ಗೊತ್ತಾಗಿದೆ, ಇದೇನು ಇವತ್ತಿದ ನಾಯಿ ಕಾಣ್ತಾ ಇಲ್ವಲ್ಲ, ಏನಾಯ್ತಿದು ಅಂತ ಕೆಲವ್ರಿಗೆ ಮಾತ್ರ ಗೊತ್ತಾಗಿದೆ ಸ್ನೇಹಿತರೆ. ಡೆಫಿನೆಟ್ಲಿ ನೋಡಿ, ಈ ಒಂದು ಭಾಗಗಳಲ್ಲೇ ಚಿರತೆಯ ಒಂದು ಓಡಾಟ ಮತ್ತು ತನ್ನ ಆವಾಸ ಸ್ಥಾನವಾಗೋದು ಗುರುತು ಹಾಕೊಂಡಿದೆ ಸ್ನೇಹಿತರೆ. ಆದರೆ ಆದಷ್ಟು ಬೇಗ ಈ ಚಿರತೆನ ಹಿಡಿಬೇಕು. ಯಾಕೆಂದರೆ ಕೇವಲ ಅದು ನಾಯಿಗಳನ್ನ ಮತ್ತು ಆಡುಮರಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ತಿಂದಾಕಿದೆ. ಆದರೆ ಸಪೋಸ್ ಅದಕ್ಕೆ ಆಹಾರದ ಕೊರತೆ ಜಾಸ್ತಿ ಆದರೆ, ಅಥವಾ ಒಂದು ಬೇಟೆ ಸಿಗದೆ ಅಂದರೆ ತುಂಬ ತಡ ಆದರೆ, ತಾನು ಬದುಕೊಳ್ಳೋಕ್ಕೋಸ್ಕರ ಅದು ಮನುಷ್ಯನ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಯಾಕೆಂದರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಒಬ್ಬ ಮನುಷ್ಯನನ್ನು ಬೇಟೆಯಾಡಿ ಸಾಯಿಸಿರೋದು ಒಂದು ತಾಜಾ ನೆನಪು ನಮ್ಮೆಲ್ಲರಿಗೂ ಇದೆ. ಆದರೆ ಮಳವಳ್ಳಿ ತಾಲೂಕಲ್ಲಿ ಹಾಗಾಗೋದು ಬೇಡ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ. ಮಳವಳ್ಳಿ ತಾಲೂಕಲ್ಲಿ ಚಿರತೆಗಳ ಒಂದು ಸಮಸ್ಯೆ ಹೆಚ್ಚಾಗಲಿಕ್ಕೆ ಮತ್ತು ಮಳವಳ್ಳಿ ಪಟ್ಟಣದ ಸಮೀಪಕ್ಕೆ ಬಂದು ವಾಸ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಅರಣ್ಯ ಇಲಾಖೆಯವರ ಹತ್ರ ಸರಿಯಾದಂಥ ಬೋನುಗಳಿಲ್ಲ. ಅವ್ರ ಹತ್ರ ಇರೋದು 2 ಬೋನು ಸ್ನೇಹಿತರೆ. 2 ಬೋನಿಂದ ಇಡೀ ತಾಲೂಕಲ್ಲಿರುವಂಥ ಚಿರತೆಗಳನ್ನ ಹೇಗೆ ಹಿಡಿದು ಅದನ್ನು ಮತ್ತೆ ಕಾಡುಗಟ್ಟಕ್ಕೆ ಸಾಧ್ಯ? ಆದ್ದರಿಂದ ಮಳವಳ್ಳಿ ತಾಲೂಕಿಗೆ ಸುಮಾರು 10 ರಿಂದ 12 ಬೋನ್ ಬೇಕು, ಮತ್ತು ಸಿಬ್ಬಂದಿಗಳು ಬೇಕು ಸ್ನೇಹಿತರೆ. ಈಗ ನಮ್ಮ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಅರಣ್ಯ ಮಂತ್ರಿಯವರ ಹತ್ರ ಮಾತಾಡಿ ಈ ತಾಲೂಕಿಗೆ ಹೆಚ್ಚು ಬೋನ್ಗಳು ಬೇಕು ಅಂತ ಬೋನ್ಗಳನ್ನ ಆದಷ್ಟು ವ್ಯವಸ್ಥೆ ಮಾಡಿಸ್ಕೊಳ್ಬೇಕು, ಮತ್ತು ಸಿಬ್ಬಂದಿಗಳು ಕೊರತೆ ಇದೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಆ ಸಿಬ್ಬಂದಿ ಕೊರತೆನೂ ಕೂಡ ನೀಗಿಸ್ಕೊಳ್ಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಯಾರಾದರೂ ಒಂದು ನರಬಲಿ ಆದಮೇಲೆ ಎಚ್ಚೆತ್ಕೊಳ್ತೀನಿ ಅಂದರೆ ಅದರಂಥ ಒಂದು ಮೂರ್ಖತನ ಇನ್ನೊಂದಿಲ್ಲ. ಅನಾಹುತ ಆಗೋಕ್ಕೂ ಮೊದಲೇ ಎಚ್ಚೆತ್ಕೊಂಡು ಈ ತಾಲೂಕಿನ ನಾಗರಿಕರ ಪ್ರಾಣನ ಒಂದು ಉಳಿಸ್ಲಿ ಅಂತ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ನೋಡಿ, ಇನ್ನೂ ಒಂದು ವಿಚಾರ ಏನು ಅಂತಂದರೆ, ನಮ್ಮ ದೇಶದ ಜನಸಂಖ್ಯೆ 145 ಕೋಟಿಗೂ ಹೆಚ್ಚಾಗಿದೆ. ಈ ಜನಸಂಖ್ಯೆ ಹೆಚ್ಚಾಗಿರೋದಿದೆಯಲ್ಲ, ಇದು ನಿಜಕ್ಕೂ ಒಂದು ನೋವಿನ ವಿಚಾರ. ಯಾಕೆಂದರೆ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಕಾಡುಗಳು ನಾಶ ಆಗ್ತವೆ. ಯಾಕೆಂದರೆ ಮನುಷ್ಯನಿಗೆ ವಾಸ ಮಾಡಲಿಕ್ಕೆ ಸ್ಥಳ ಬೇಕೇ ಬೇಕು. ಆ ಕಾರಣಕ್ಕೋಸ್ಕರ ಕಾಡುಗಳು ಕಣ್ಮರೆ ಆಗಿಬಿಡ್ತವೆ. ಕಾಡುಗಳು ಕಣ್ಮರೆ ಆದರೆ ನಾಳೆ ದಿನ ವನ್ಯಜೀವಿಗಳನ್ನ ನಾವು ಚಿತ್ರಪಟದಲ್ಲಿ ತೋರಿಸುವಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಝೂವಲ್ಲಿ ತೋರಿಸುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗದೇ ಇರಲಿ ಅಂತ ಆಶಿಸ್ತೀನಿ. ಈ ಸ್ಟೋರಿನ ತಾಳ್ಮೆಯಿಂದ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಈ ಸ್ಟೋರಿ ಇಷ್ಟವಾಗಿದ್ದರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ. ಈ ಚಿರತೆ ಸ್ಟೋರಿ ಇಲ್ಲಿಗೆ ನಿಲ್ಲಲ್ಲ. ಮುಂದಿನ ಸಂಚಿಕೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಅರಣ್ಯ ಪ್ರದೇಶನ ಅಕ್ರಮವಾಗಿ ಯಾರ್ಯಾರು ಆಕ್ರಮಿಸ್ಕೊಂಡಿದ್ದಾರೆ, ಮತ್ತು ಆ ಒಂದು ಜಾಗಗಳಲ್ಲಿ ಆಗ್ತಿರುವಂಥ ಒಂದು ಪ್ರಾಣಿ ಸರಪಳಿಯ ಒಂದು ಆಹಾರನ ತುಂಡರಿಸುವಂಥ ಕೆಲಸ, ಒಂದು ಬಯೋಡೈವರ್ಸಿಟಿ ಅಂತ ಇರುತ್ತೆ, ಅದನ್ನು ಏನು ವ್ಯತ್ಯಾಸ ಮಾಡಿದಾರಲ್ಲ, ಆ ಒಂದು ಕಾರಣನ ನಿಮಗೆ ಅದೇ ಒಂದು ಸ್ಥಳದಿಂದ ಆ ಒಂದು ಕಾಡು ಪ್ರದೇಶನ ಎಲ್ಲೆಲ್ಲಿ ನಾಶ ಮಾಡಿದ್ದಾರೆ, ಅದರಿಂದ ನಾವೇನೇನು ಸಮಸ್ಯೆ ಅನುಭವಿಸಿದ್ದೀವಿ ಅಂತ ಇನ್ನೊಂದಷ್ಟು ಡೆಪ್ತ್ ಇರುವಂಥ ಒಂದು ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.